ಆತ್ಮೀಯ ವಿದ್ಯಾರ್ಥಿಗಳೇ, BSM ಅಕಾಡೆಮಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ಭಾಗದಲ್ಲಿ ಅಧ್ಯಾಯ 17 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯವು ಪರೀಕ್ಷಾ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದ್ದು, ಈ ಒಂದು ಅಧ್ಯಾಯದ ಮೇಲಿಂದ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಈ ಒಂದು ಪಾಠದಿಂದ ನಾವು ಈ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಮೊದಲನೆಯದಾಗಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು. ನಂತರದಲ್ಲಿ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ. ಅದರ ನಂತರದಲ್ಲಿ ಸಂಗ್ರಾಮದ ವಿಸ್ತರಣೆ ಮತ್ತು ಸ್ವರೂಪ ಏನು. ಅದರ ನಂತರದಲ್ಲಿ ಸಂಗ್ರಾಮದ ವಿಫಲತೆ ಮತ್ತು ಪರಿಣಾಮಗಳು. ಈ 4 ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ವಿದ್ಯಾರ್ಥಿಗಳೇ, ನಿಮಗೆ ಈ ನನ್ನ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ. ಬನ್ನಿ, ಇಂದಿನ ಪಾಠವನ್ನು ಆರಂಭಿಸೋಣ. ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಜಾರಿಗೆ ತಂದಿದ್ದರು. ನೋಡಿ, ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಜಾರಿಗೆ ತಂದಂತಹ ನೀತಿಗಳು. ಯಾವ ನೀತಿಗಳನ್ನು ಬ್ರಿಟಿಷರು ಜಾರಿಗೆ ತಂದಿದ್ದರು ಎಂದರೆ, ಒಂದು ಸಹಾಯಕ ಸೈನ್ಯ ಪದ್ಧತಿ. ಯಾವುದು? ಸಹಾಯಕ ಸೈನ್ಯ ಪದ್ಧತಿ. ಮತ್ತೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ 2 ನೀತಿಗಳನ್ನು ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಿಸುವ ಉದ್ದೇಶದಿಂದ ಜಾರಿಗೆ ತಂದಿದ್ದರು. ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು. ನೋಡಿ, ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳಿಂದಾಗಿ ಭಾರತದಲ್ಲಿದ್ದಂತಹ ಸಾಕಷ್ಟು ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ವಶಕ್ಕೆ ಹೋಗಿದ್ದವು. ಇದರಿಂದಾಗಿ ಭಾರತೀಯರು ಅಸಮಾಧಾನಗೊಂಡರು. ನೋಡಿ, ಇದರಿಂದಾಗಿ ಏನಾಯಿತು? ಭಾರತೀಯರು ಅಸಮಾಧಾನಕ್ಕೆ ಒಳಪಟ್ಟರು. ಅಂದರೆ ಇಲ್ಲಿನ ದೇಶೀಯ ಸಂಸ್ಥಾನದ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡರು. ಇವರ ಆಡಳಿತದ ಬಗ್ಗೆಯೂ ಜನರಲ್ಲಿ ಅಸಮಾಧಾನವಿತ್ತು. ಅಂದರೆ ಇಂಗ್ಲಿಷರ ಒಂದು ಆಡಳಿತದ ಬಗ್ಗೆ ಭಾರತೀಯ ಸಾಮಾನ್ಯ ಜನರಲ್ಲಿಯೂ ಕೂಡ ಅಸಮಾಧಾನವಿತ್ತು. ಈ ಅಸಮಾಧಾನವು 1857ರಲ್ಲಿ ಮಹಾಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತ್ತು. ನೋಡಿ, ಸಂಸ್ಥಾನಗಳನ್ನು ಕಳೆದುಕೊಂಡಂತಹ ರಾಜರು ಮತ್ತು ಭಾರತೀಯ ಸಾಮಾನ್ಯ ಜನರ ಒಂದು ಅಸಮಾಧಾನ ಯಾವಾಗ ಸ್ಫೋಟವಾಗ್ತದೆ ಅಂದರೆ, ಅದು 1857ರಲ್ಲಿ. ಇದನ್ನು ಕೆಲವು ಭಾರತೀಯರು ಅಥವಾ ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ, ಇಂಗ್ಲಿಷ್ ಇತಿಹಾಸಕಾರರು ಇದೊಂದು ಸಿಪಾಯಿ ದಂಗೆ ಮಾತ್ರ ಎಂದು ಕರೆದಿದ್ದಾರೆ. ನೋಡಿ, ಭಾರತೀಯ ಇತಿಹಾಸಕಾರರು 1857ರಲ್ಲಿ
ಮಹಾಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಗೊಂಡಂತಹ ಒಂದು ಅಸಮಾಧಾನವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಯಾರು ಕರೆದ್ರು ಇದನ್ನು? ಭಾರತೀಯ ಇತಿಹಾಸಕಾರರು ಕರೆದ್ರು. ಹಾಗೆ ಇಂಗ್ಲಿಷ್ ಇತಿಹಾಸಕಾರರು ಇವರೇನಂತ ಕರೆದ್ರು? ಇದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ಇಂಗ್ಲಿಷ್ ಇತಿಹಾಸಕಾರರು ಇದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ಇನ್ನು ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನು? ಕಾರಣಗಳು ಬೇಕಲ್ಲ, ನೋಡೋಣ. ಮೊದಲನೆಯದಾಗಿ ರಾಜಕೀಯ ಕಾರಣಗಳು. ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಏನೇನಿದ್ದು? ಒಂದು, ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಇದರಿಂದಾಗಿ ಹಲವು ದೇಶೀಯ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಯಿತು. ನೋಡಿ, ದತ್ತು ಮಕ್ಕಳಿಗೆ ಅಂದರೆ ಈಗ ರಾಜರಿಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ಬೇರೊಬ್ಬರ ಮಗುವನ್ನು ದತ್ತು ಸ್ವೀಕಾರ ಮಾಡಿಕೊಂಡು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಳ್ಳುವಂತಹ ಒಂದು ಸಂಪ್ರದಾಯ ಭಾರತೀಯ ರಾಜ ಸಂಸ್ಥಾನಗಳಲ್ಲಿತ್ತು. ಈ ರೀತಿ ದತ್ತು ಮಗುವನ್ನು ಪಡೆದು ಉತ್ತರಾಧಿಕಾರವನ್ನು ನೀಡತಕ್ಕಂಥ ಒಂದು ಹಕ್ಕನ್ನು ಬ್ರಿಟಿಷರು ಜಾರಿಗೆ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಅದನ್ನು ರಾಜತ್ವವನ್ನು ಕಸಿದುಕೊಂಡಂತಾಯಿತು. ಈ ರೀತಿಯಾದಂತಹ ಒಂದು ನೀತಿಯಿಂದಾಗಿ ಯಾವ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಅಂದರೆ ಸತಾರ, ಜೈಪುರ, ಝಾನ್ಸಿ, ಉದಯಪುರ, ಇನ್ನೂ ಅನೇಕ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಡಾಲ್ಹೌಸಿಯು ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಾಗಿದ್ದ ಯಾರು? ಡಾಲ್ಹೌಸಿ. ಈತ ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಿಗಿದ್ದಂತಹ ರಾಜ ಪದವಿಗಳನ್ನು ರದ್ದುಪಡಿಸಿದ. ನೋಡಿ, ಯಾವು? ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಿಗೆ ಇದ್ದಂತಹ ರಾಜ ಪದವಿಗಳನ್ನು ಯಾರು ರದ್ದುಪಡಿಸಿದರೆ ಅಂದರೆ ಅದು ಡಾಲ್ಹೌಸಿ ರದ್ದುಪಡಿಸಿದ. ಮೊಘಲ್ ಚಕ್ರವರ್ತಿ ಯಾರು? ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು. ನೋಡಿ, ಇವೆಲ್ಲವೂ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾಗಿವೆ. ಹಾಗೆ ಇದರ ಒಂದು ಪರಿಣಾಮವಾಗಿ ಅಂದರೆ ಮೊಘಲ್ ಚಕ್ರವರ್ತಿ, ಔದ್ನ ನವಾಬ ಮೊದಲಾದ ರಾಜರು ತಮ್ಮ ಅಧಿಕಾರವನ್ನು ಕಳೆದುಕೊಂಡಿದ್ದರ ಪರಿಣಾಮವಾಗಿ ಈ ರಾಜರನ್ನು ಅವಲಂಬಿಸಿದಂತಹ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇದು ಬ್ರಿಟಿಷರ ವಿರುದ್ಧದ 1857ರ ಪ್ರತಿಭಟನೆಗೆ ಪ್ರೇರಕವಾಯಿತು. ನೋಡಿ, ಮೊಘಲ್ ಚಕ್ರವರ್ತಿಯಲ್ಲಿ ಔದ್ನ ನವಾಬ ಹೀಗೆ ಅನೇಕ ರಾಜರ ಒಂದು ಸೈನ್ಯದಲ್ಲಿ ಲಕ್ಷಾಂತರ ಸೈನಿಕರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗ್ತಾರೆ. ಇವರೆಲ್ಲ ಸೇರಿ 1857ರಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರೇರಣೆ ಆಗ್ತದೆ. ಇಲ್ಲಿ ನಿಮಗಿದು ತಿಳಿದಿರಲಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ನೀತಿ ಏನು ಹೇಳ್ತದೆ ಅಂದರೆ, ಈ ನೀತಿಯನ್ನು ಇಂಗ್ಲಿಷರ ಕಾಲದಲ್ಲಿ ಲಾರ್ಡ್ ಡಾಲ್ಹೌಸಿಯು ಜಾರಿಗೆ ತಂದಿದ್ದನು. ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಇಂಗ್ಲಿಷರ ಕಾಲದಲ್ಲಿ ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ. ಯಾವುದೇ ದೇಶೀಯ ಸಂಸ್ಥಾನದ ರಾಜನು ತನಗೆ ಮಕ್ಕಳಿಲ್ಲದಿದ್ದರೆ
ರಾಜ್ಯವನ್ನು ದತ್ತು ಮಕ್ಕಳಿಗೆ ನೀಡುವಂತಿಲ್ಲ. ನೋಡಿ, ದತ್ತು ಮಕ್ಕಳಿಗೆ ರಾಜ್ಯವನ್ನು ನೀಡುವಂತಿರಲಿಲ್ಲ. ಈ ಒಂದು ನೀತಿಯ ಅಡಿ ಜಾರಿಗೆ ತಂದಂತಹ ಒಂದು ನೀತಿ ಇದಾಗಿತ್ತು. ಇದರಿಂದಾಗಿ ಆ ಸಂಸ್ಥಾನವು ಸಹಜವಾಗಿ ಇಂಗ್ಲಿಷರ ಆಳ್ವಿಕೆಗೆ ಒಳಪಡುತ್ತಿತ್ತು. ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇನ್ನು ಆರ್ಥಿಕ ಕಾರಣಗಳು, ರಾಜಕೀಯ ಕಾರಣಗಳನ್ನು ನಾವು ನೋಡಿದ್ವಿ. ಹಾಗಾದರೆ ಇನ್ನೊಂದು ಸಾರಿ ರಾಜಕೀಯ ಕಾರಣಗಳು ಏನೇನಿದ್ವು ಎಂಬುದನ್ನು ನೋಡ್ತಾ ಹೋಗೋದಾದರೆ, ಒಂದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದರಿಂದಾಗಿ ಸತಾರಾ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶಕ್ಕೆ ಹೋಗ್ತವೆ. ಆ ನಂತರದಲ್ಲಿನ ಕಾರಣ, ಡಾಲೌಸಿಯು ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಿಗಿದ್ದಂತಹ ರಾಜ ಪದವಿಗಳನ್ನು ರದ್ದುಪಡಿಸಿದ. ಮತ್ತೊಂದು ಕಾರಣ, ಮೊಘಲ್ ಚಕ್ರವರ್ತಿ, ಔಧ್ನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು. ಇವರ ಒಂದು ಅಧಿಕಾರ ಪದಚ್ಯುತಗೊಂಡ ಕಾರಣ ಅವರನ್ನು ಅವಲಂಬಿಸಿದಂತಹ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇದು ಬ್ರಿಟಿಷರ ವಿರುದ್ಧದ 1857ರ ಪ್ರತಿಭಟನೆಗೆ ಪ್ರೇರಕವಾಗ್ತದೆ. ಇನ್ನು ಆರ್ಥಿಕ ಕಾರಣಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ನೋಡೋಣ. ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ನೋಡಿ, ಪ್ರಶ್ನೆ ಬರಬಹುದು, ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಲು ಕಾರಣವೇನು? ಇದಕ್ಕೆ ಉತ್ತರ, ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ. ನೋಡಿ, ಇಂಗ್ಲೆಂಡು ಅಂದರೆ ಬ್ರಿಟಿಷರ ಒಂದು ನಾಡಾಗಿರ್ತಕ್ಕಂಥ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾದ ಕಾರಣವಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಅವನತಿಗೆ ಹೋಗ್ತವೆ. ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿದ್ದಂತಹ ಕರಕುಶಲಗಾರರು ನಿರುದ್ಯೋಗಿಗಳಾದರು. ನೋಡ್ರಿ, ಈ ಒಂದು ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದಲ್ಲಿದ್ದಂತಹ ಕರಕುಶಲಗಾರರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ತಾರೆ, ನಿರುದ್ಯೋಗಿಗಳಾಗಿ ಉದ್ಭವವಾಗ್ತಾರೆ. ವಿಶೇಷವಾಗಿ ಹೇಳಬೇಕಂದ್ರೆ, ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗ ಕಳೆದುಕೊಂಡರು. ನೋಡಿ, ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅಂದರೆ ಬಟ್ಟೆಯನ್ನು ತಯಾರಿಸ್ತಕ್ಕಂಥ, ಉಣ್ಣೆಯಿಂದ ಅನೇಕ ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂಥ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯ ಉದ್ಯೋಗವನ್ನು ಕಳೆದುಕೊಳ್ತಾರೆ. ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡವು. ನೋಡಿ, ಗೃಹ ಕೈಗಾರಿಕೆಗಳು ಅಂದರೆ ಮನೆಯಲ್ಲೇ ಇದ್ದುಕೊಂಡು ಅನೇಕ ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂಥ ಕೈಗಾರಿಕೆಗಳು. ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು. ನೋಡಿ, ಭಾರತದಲ್ಲಿ ತಯಾರಾದಂತಹ ವಸ್ತುಗಳು ಇಂಗ್ಲೆಂಡ್ ದೇಶಕ್ಕೆ ರಫ್ತಾಗುತ್ತಿದ್ದವು. ಇಲ್ಲಿಗೆ ರಫ್ತಾದಂತಹ ವಸ್ತುಗಳನ್ನು ಇಂಗ್ಲಿಷರು ಇಂಗ್ಲೆಂಡಿನಲ್ಲಿ ಮಾರಬೇಕಾದ್ರೆ ಅದಕ್ಕೆ ದುಬಾರಿಯಾದಂತಹ ಹೆಚ್ಚಿನ ಒಂದು ಆಮದು ಸುಂಕವನ್ನು ಅದರ ಮೇಲೆ ಹೇರ್ತಾರೆ. ಈ ಆಮದು ಸುಂಕವನ್ನು ಯಾರು ಕೊಡಬೇಕಾಗಿರ್ತದೆ ರೀ? ಭಾರತೀಯ ವ್ಯಾಪಾರಿಗಳು ಕೊಡಬೇಕಾಗಿರ್ತದೆ. ಹೆಚ್ಚಿನ ಒಂದು ಆಮದು ಸುಂಕವನ್ನು ಕೊಟ್ಟು ಅಲ್ಲಿ ವ್ಯಾಪಾರ ಮಾಡುವುದರಿಂದ ಭಾರತೀಯರು ತಮ್ಮ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ. ನಂತರದಲ್ಲಿ ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದಂತಹ, ನೋಡಿ, ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದಂತಹ ಮಧ್ಯವರ್ತಿ ಜಮೀನ್ದಾರನು
ಕೃಷಿಕರನ್ನು ಶೋಷಿಸುತ್ತಿದ್ದನು. ನೋಡ್ರಿ, ಜಮೀನ್ದಾರಿ ಪದ್ಧತಿಯ ಅದರಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಕೃಷಿಕ ಮತ್ತು ಸರ್ಕಾರದ ನಡುವೆ ನೋಡಿ, ಇದು ಸರ್ಕಾರ, ಇದು ರೈತ. ಇವರಿಬ್ಬರ ನಡುವೆ ಯಾರಿದ್ರು? ಜಮೀನ್ದಾರ ಇದ್ದ. ಇವರಿಬ್ಬರ ನಡುವೆ ಯಾರಿದ್ರು? ಜಮೀನ್ದಾರ ಮಧ್ಯವರ್ತಿಯಾಗಿದ್ದ. ಈ ಜಮೀನ್ದಾರ ಏನು ಮಾಡ್ತಾ ಇದ್ದ? ಈ ರೈತರನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ದ. ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ನೋಡಿ, ಈ ಮುಂಚೆ ರೈತರಿಂದ ಕಂದಾಯ ವಸೂಲಿ ಮಾಡತಕ್ಕಂಥ ಹಕ್ಕನ್ನು ಯಾರಿಗೆ ನೀಡಲಾಗಿತ್ತು ಅಂದರೆ ತಾಲೂಕುದಾರರಿಗೆ ನೀಡಲಾಗಿತ್ತು. ಇದನ್ನು ಇಂಗ್ಲಿಷರು ಏನು ಮಾಡ್ತಾರೆ? ಹಿಂದಕ್ಕೆ ಪಡೆದುಕೊಳ್ತಾರೆ. ನಂತರದಲ್ಲಿ ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಇನಾಮ್ ಭೂಮಿ ಅಂದ್ರೇನು? ಇನಾಮ್ ಭೂಮಿ ಎಂದರೆ ರಾಜರು ತಮ್ಮ ಸೇವಕರಿಗೆ, ಮಂತ್ರಿಗಳಿಗೆ, ವಿಶೇಷ ಸಾಧನೆಯನ್ನು ಮಾಡಿದಂತಹ ಸೈನಿಕರಿಗೆ ಭೂಮಿಯನ್ನು ಉಂಬಳಿಯಾಗಿ ಅಥವಾ ಬಹುಮಾನವಾಗಿ ನೀಡ್ತಾ ಇದ್ದರು. ಅದನ್ನು ಇನಾಮ್ ಭೂಮಿ ಅಂತ ಕರೀತಾ ಇದ್ದರು. ಈ ಒಂದು ಇನಾಮ್ ಭೂಮಿಯನ್ನು ಕಿತ್ತುಕೊಳ್ಳುವ ಸಲುವಾಗಿ ಬ್ರಿಟಿಷರು ಇನಾಮ್ ಆಯೋಗವನ್ನು ನೇಮಕ ಮಾಡ್ತಾರೆ. ಈ ಒಂದು ಇನಾಮ್ ಆಯೋಗದಿಂದ ಇನಾಮ್ ಭೂಮಿಯನ್ನು ವಾಪಸ್ ಪಡೆದಂತಹ ಒಂದು ಸಂದರ್ಭದಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇದು ಕೂಡ ರೈತರ ಮಹಾನ್ ಪ್ರತಿಭಟನೆಗೆ ಕಾರಣವಾಯಿತು. ಇನ್ನು ಆಡಳಿತಾತ್ಮಕ ಕಾರಣಗಳು ಅಂದರೆ ಆಡಳಿತದಿಂದ ಆದಂತಹ ಒಂದಿಷ್ಟು ದೋಷಗಳಿಂದಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಕೂಡ ನಡೀತದ. ಏನು? ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ನೋಡಿ, ಇಂಗ್ಲಿಷರು ಏನು ಮಾಡ್ತಾರೆ? ಕೆಲವು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು. ನೋಡಿ, ಅವರು ತಂದಂತಹ ಹೊಸ ಕಾನೂನುಗಳು ಮತ್ತು ನೀತಿಗಳಲ್ಲಿ, ಕಾಯ್ದೆಗಳಲ್ಲಿ ಏನಿತ್ತು ಅಂದರೆ ಪಕ್ಷಪಾತ ಮಾಡ್ತಾಯಿದ್ರು. ಅಂದರೆ ಬ್ರಿಟಿಷರಿಗೆ ಒಂದು ರೀತಿಯ ಮತ್ತು ಭಾರತೀಯರಿಗೆ ಒಂದು ರೀತಿಯ ಕಾನೂನನ್ನು ಜಾರಿಗೆ ತಂದಿದ್ದರು. ಭಾರತೀಯರಿಗೆ ಪ್ರತ್ಯೇಕವಾಗಿರತಕ್ಕಂಥ ನಿಯಮಗಳನ್ನು ಅನ್ವಯ ಮಾಡ್ತಾಯಿದ್ರು. ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ನೋಡಿ, ಬ್ರಿಟಿಷರ ಕಾಲದಲ್ಲಿದ್ದಂತಹ ನ್ಯಾಯಾಲಯದಲ್ಲಿ ಆಂಗ್ಲ ಭಾಷೆಯಲ್ಲಿ ನ್ಯಾಯಾಲಯದಲ್ಲಿ ವಕಾಲತ್ತು ಮಾಡ್ತಕ್ಕಂಥದ್ದು ಜಾರಿಗೆ ಬಂತು. ಈ ಆಂಗ್ಲ ಭಾಷೆಯು ಭಾರತೀಯರಿಗೆ ತಿಳಿಯದ ಭಾಷೆಯಾಗಿತ್ತು. ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ನ್ಯಾಯ ನೀಡ್ತಾಯಿದ್ರು. ನೋಡಿ, ಆ ಒಂದು ನ್ಯಾಯಾಲಯದಲ್ಲಿ ಇದ್ದಂಥವ್ರು ಯಾರು? ಇಂಗ್ಲಿಷ್ ನ್ಯಾಯಾಧೀಶರು. ಅವರು ಏನು ಮಾಡ್ತಾಯಿದ್ರು? ಬಹುತೇಕವಾಗಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಗ್ಲಿಷರ ಪರವಾಗಿಯೇ ನ್ಯಾಯವನ್ನು ನೀಡ್ತಾ ಇದ್ದರು. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ. ಇವೆಲ್ಲವೂ ಆಡಳಿತಾತ್ಮಕ ಕಾರಣಗಳಾಗಿದ್ದವು. ಇನ್ನು ಮುಖ್ಯವಾಗಿ ನಾವು ಇಲ್ಲಿ ಸೈನಿಕ ಕಾರಣಗಳನ್ನು ನೋಡ್ಬೋದು. ಮುಖ್ಯವಾಗಿ ನಾವು ಸೈನಿಕ ಕಾರಣಗಳು ಏನಿದೆ? ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು. ನೋಡಿ, ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು. ಹಾಗೆ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ.
ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ನೋಡಿ, ಇವೆಲ್ಲವೂ ಸೈನಿಕ ಕಾರಣಗಳು. ಏನೇನು? ಮೊದಲನೇದಾಗಿ ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸಿಪಾಯಿಗಳ ಸ್ಥಿತಿ ಗಂಭೀರವಾಗಿತ್ತು. ಹಾಗೆ ಸೈನ್ಯದಲ್ಲಿದ್ದಂತಹ ಆಂಗ್ಲ ಸೈನಿಕರಿಗೆ ಯಾವ ರೀತಿಯ ಸ್ಥಾನಮಾನ, ವೇತನ, ಬಡ್ತಿಯ ಅವಕಾಶಗಳಿದ್ದುವೋ ಅಂತಹ ಎಲ್ಲ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಮತ್ತು ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ, ಅಂದರೆ ಸಮುದ್ರದ ಆಚೆಯೇ ಸೇವೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಇದು ನಮ್ಮ ಭಾರತೀಯ ಧಾರ್ಮಿಕ ಒಂದು ಮನೋಸ್ಥಿತಿಗೆ ವಿರುದ್ಧವಾಗಿತ್ತು. ಅಂದರೆ ಸಮುದ್ರವನ್ನು ದಾಟುವುದು ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಅದು ನಿಷೇಧವಾಗಿತ್ತು. ಹೀಗಾಗಿ ಈ ಎಲ್ಲ ಕಾರಣಗಳು ಕೂಡ ಸೈನಿಕ ಕಾರಣಗಳಾಗಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀಲಿಕ್ಕೆ ಕಾರಣಗಳು ಆಗ್ತವೆ. ಇನ್ನು ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ. ಈ ಒಂದು ಸ್ವಾತಂತ್ರ್ಯ ಸಮರ ಯಾವ ರೀತಿ ಸ್ಫೋಟವಾಗ್ತದ ಮತ್ತು ಅದು ಹೇಗೆ ಹರಡುತ್ತದೆ ಅನ್ನೋದನ್ನು ನೋಡೋಣ. ಇಂಗ್ಲಿಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ನೋಡಿ, ಇಂಗ್ಲಿಷ್ ಸೇನೆಯಲ್ಲಿದ್ದಂತಹ ಹೆಚ್ಚಿನ ಪ್ರಮಾಣದ ಭಾರತೀಯರು ತಾವೆಲ್ಲರೂ ಸೇರಿ ಒಂದಾಗಿ ಹೋರಾಟ ಮಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು. ನೋಡ್ರಿ, ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾಯಿದ್ರು, ಭಾರತೀಯ ಸೈನಿಕರಿಗೆ ಒಂದು ಹೊಸದಾಗಿರ್ತಕ್ಕಂಥ ಬಂದೂಕುಗಳನ್ನು ಕೊಡ್ತಾಯಿದ್ರು. ಆ ಬಂದೂಕುಗಳು ಯಾವುವು? ರಾಯಲ್ ಎನ್ಫೀಲ್ಡ್. ನೋಡ್ರಿ, ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಬಂದೂಕುಗಳು. ರಾಯಲ್ ಎನ್ಫೀಲ್ಡ್ ಅಂದರೆ ಬುಲೆಟ್ ಗಾಡಿ ಅಂದ್ಕೋಬೇಡಿ, ಇಲ್ಲಿ ಬಂದೂಕಿನ ಹೆಸರು. ಹಾಗಾದರೆ ಈ ಬಂದೂಕುಗಳ ವಿಶೇಷತೆ ಏನಾಗಿತ್ತಂದರೆ, ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದಂತಹ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು. ನೋಡಿ, ಬ್ರಿಟಿಷರು ನೀಡಿದಂತಹ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಇಲ್ಲಿ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಇದರಿಂದಾಗಿ ಈ ಘಟನೆಯು ದಂಗೆಗೆ ತತ್ಕ್ಷಣದ ಕಾರಣವಾಯಿತು. ನೋಡ್ರಿ, ದಂಗೆ ಏಕಾಏಕಿ ಒಮ್ಮಿಂದೊಮ್ಮೆಗೆ ಹುಟ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ, ಈ ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಬಂದೂಕುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದು. ಯಾಕೆ ನೋಡಿ, ಹಿಂದೂಗಳಿಗೆ ಹಸು ಪವಿತ್ರ. ಆ ಹಸುವಿನ ಕೊಬ್ಬನ್ನು ಆ ಒಂದು ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಸವರಿದ್ದಾರೆಂಬುದು ಈಗಾಗಲೇ ವದಂತಿ ಹಬ್ಬಿತ್ತು. ಆ ತುಪಾಕಿಯ ಗುಂಡುಗಳನ್ನು ಅವುಗಳನ್ನು ಬಾಯಿಂದ ಕಚ್ಚಿ ತೆಗಿಬೇಕಾಗಿತ್ತು. ಬಾಯಿಂದ ಕಚ್ಚಿ ತೆಗೆಯುವಂಥ ಸಂದರ್ಭದಲ್ಲಿ ಹಸುವಿನ ಕೊಬ್ಬನ್ನು ಇವರು ಸೇವಿಸಿದಂತಾಗುತ್ತಿತ್ತು. ಹಾಗೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು. ಅಂದರೆ ಹಂದಿಯ ಮಾಂಸವನ್ನು ಸೇವನೆ ಮಾಡುವುದಾಗಲಿ ನಿಷಿದ್ಧವಾಗಿತ್ತು. ಅವರಿಗೂ ಕೂಡ ಆ ಒಂದು ಹಂದಿಯ ಕೊಬ್ಬನ್ನು ಬಾಯಿಂದ ಕಚ್ಚಿ ತೆಗೆಯುವುದರಿಂದ ಹಂದಿಯ ಮಾಂಸವನ್ನು ಸ್ವೀಕರಿಸಿದಂತಾಗುತ್ತಿತ್ತು. ಹೀಗಾಗಿ ಈ ಒಂದು ಘಟನೆ ತಕ್ಷಣದ ಕಾರಣವಾಗಿ ಪರಿಣಮಿಸ್ತದೆ. ಇನ್ನು ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿ ನೋಡ್ರಿ, ಯಾವ ವದಂತಿ? ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಹಂದಿ ಮತ್ತು
ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಎಲ್ಲಿ ಹಬ್ಬಿತ್ರಿದು? ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿತ್ತು. ಇದು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ನಿರಾಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯವೆದ್ದರು. ನೋಡ್ರಿ, ಈ ಒಂದು ತುಪಾಕಿಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಂತ ಇಂಗ್ಲಿಷರು ಆದೇಶ ಮಾಡಿದಾಗ ಬ್ಯಾರಕ್ಪುರದ ಸೈನಿಕರು ಏನು ಮಾಡ್ತಾರೆ? ನಿರಾಕರಣೆ ಮಾಡಿ ಮೇಲಧಿಕಾರಿಗಳ ವಿರುದ್ಧ ಬಂಡಾಯ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಮಂಗಲ್ ಪಾಂಡೆ, ನೋಡಿ ಯಾರು? ಮಂಗಲ್ ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು. ನೋಡಿ, ಬ್ಯಾರಕ್ಪುರದಲ್ಲಿ ತುಪಾಕಿಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಲು ನಿರಾಕರಿಸಿದಂಥ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎಂಬ ಸೈನಿಕ ಬ್ರಿಟಿಷ್ ಸೈನ್ಯದ ಒಬ್ಬ ಅಧಿಕಾರಿಯನ್ನು ಕೊಲೆ ಮಾಡ್ತಾನೆ. ಈ ಒಂದು ಕೊಲೆಯ ಪರಿಣಾಮವಾಗಿ ಮಂಗಲ್ ಪಾಂಡೆಯನ್ನು ಬಂಧಿಸ್ತಾರೆ. ವಿಚಾರಣೆಗಳು ಒಳಪಡಿಸಿ ಆತನನ್ನು ಗಲ್ಲಿಗೆ ಏರಿಸಲಾಗ್ತದೆ. ಹಾಗಾದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಲ್ಲಿಗೇರಿಸಲ್ಪಟ್ಟಂತಹ ಮೊಟ್ಟ ಮೊದಲ ಸೈನಿಕ ಯಾರು? ಆತ ಮಂಗಲ್ ಪಾಂಡೆ. ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ನೋಡ್ರಿ, ಮೀರತ್ ಉತ್ತರ ಪ್ರದೇಶ ರಾಜ್ಯದಲ್ಲಿರುವ ಮೀರತ್ ಅಂತಕ್ಕಂಥದ್ದು ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಇಲ್ಲಿಯೂ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು. ನೋಡಿ, ಅಲ್ಲಿ ಬ್ಯಾರಕ್ಪುರದಲ್ಲಿ ನಾವು ನೋಡಿದ್ವಿ, ಹಾಗೆ ಇಲ್ಲಿ ಮೀರತ್ನಲ್ಲೂ ಕೂಡ ಇದೇ ರೀತಿಯ ಒಂದು ಆದೇಶ ಆಗ್ತದೆ. ಅಲ್ಲಿಯೂ ಕೂಡ ಸೈನಿಕರು ಅದನ್ನು ನಿರಾಕರಣೆ ಮಾಡ್ತಾರೆ. ಆಗ ಸಿಪಾಯಿಗಳನ್ನು ಬಂಧಿಸ್ತಾರೆ. ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಗ್ತದೆ. ನೋಡ್ರಿ, ಸಿಪಾಯಿಗಳು ಬಂದೂಕುಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವುದನ್ನು ನಿರಾಕರಿಸಿದಾಗ ಅನೇಕ ಸಿಪಾಯಿಗಳನ್ನು ಬಂಧನ ಮಾಡ್ತಾರೆ. ಉಳಿದಂಥ ಸಿಪಾಯಿಗಳು ಏನು ಮಾಡ್ತಾರೆ? ಇದರ ವಿರುದ್ಧವಾಗಿ ದಂಗೆ ಏಳ್ತಾರೆ. ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು. ನೋಡಿ, ದಂಗೆ ಎದ್ದಂಥ ಸಿಪಾಯಿಗಳು ಸುಮ್ಮನೆ ಕೂಡಲಿಲ್ಲ. ಇದಕ್ಕೂ ಮೊದಲು ಬಂಧನಕ್ಕೊಳಗಾಗಿ ಸೆರೆಮನೆಯಲ್ಲಿದ್ದಂತಹ ಸೈನಿಕರನ್ನು ಬಿಡಿಸುವಂತಹ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು. ನೋಡ್ರಿ, ಅಂದರೆ ಸೈನಿಕರೆಲ್ಲ ಸೆರೆಮನೆಗೆ ನುಗ್ಗಿ ಅಲ್ಲಿದ್ದಂಥ ಬಂಧಿತ ಸೈನಿಕರನ್ನು ಬಿಡುಗಡೆಗೊಳಿಸಿದಂಥ ಒಂದು ಸಂದರ್ಭ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗುವುದಕ್ಕೆ ಒಂದು ನಾಂದಿಯಾಗ್ತದೆ. ನಂತರ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ತಲುಪಿತು. ನೋಡಿ, ಅಲ್ಲಿಂದ ಸೈನಿಕರೆಲ್ಲ ಗುಂಪಾಗಿ ಏನು ಮಾಡ್ತಾರೆ? ಮೀರತ್ನಿಂದ ದೆಹಲಿಗೆ ಹೋಗ್ತಾರೆ. ಅವರು ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. ನೋಡಿ, ದೆಹಲಿಗೆ ಬಂದಂಥ ಯಾರು? ಮೀರತ್ನಿಂದ ದೆಹಲಿಗೆ ಬಂದಂಥ ಸೈನಿಕರ ಗುಂಪು ಏನು ಮಾಡ್ತದ್ರಿ ಅಂದರೆ ದೆಹಲಿಯಲ್ಲಿರುವಂತಹ ಕೆಂಪು ಕೋಟೆಗೆ ಮುತ್ತಿಗೆ ಹಾಕ್ತಾರೆ. ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿದ್ದಂತಹ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾ ಈತನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡ್ತಾರೆ. ಹಾಗೆ ಹಲವಾರು ಭಾಗಗಳಿಂದ ಪ್ರತಿಭಟನಾನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು. ನೋಡ್ರಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂತಹ ಸಿಪಾಯಿಗಳು ಏನು ಮಾಡ್ತಾರೆ? ದೆಹಲಿಗೆ ಬಂದು ತಲುಪ್ತಾರೆ. ಇದರಿಂದಾಗಿ ಪ್ರತಿಭಟನೆಯು
ತೀವ್ರ ಸ್ವರೂಪವನ್ನು ಪಡೆದುಕೊಳ್ತದೆ. ನೋಡಿರಿ, ಬೇರೆ ಬೇರೆ ಕಡೆಯಿಂದ ಪ್ರತಿಭಟನೆ ನಿರತವಾದಂಥ ಸಿಪಾಯಿಗಳು ದೆಹಲಿಗೆ ಬಂದ ಕಾರಣ ಈ ಒಂದು ಪ್ರತಿಭಟನೆಯ ಸ್ವರೂಪ ತೀವ್ರವಾದಂತಹ ಒಂದು ಸ್ವರೂಪವನ್ನು ತಾಳ್ತದೆ. ಕಾಳ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ, ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡಿತು. ನೋಡಿ, ಈ ಒಂದು ಪ್ರತಿಭಟನೆ ಎಲ್ಲೆಲ್ಲಿ ಹರಡ್ತದಂದ್ರೆ ದೆಹಲಿ ಒಳಗೆ, ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡೋದನ್ನು ನಾವು ನೋಡ್ತೀವಿ. ಇನ್ನು ಕಾನ್ಪುರದಲ್ಲಿ, ಕಾನ್ಪುರದಲ್ಲಿ ನಾನಾ ಸಾಹೇಬ್, ಯಾರು? ಕಾನ್ಪುರದಲ್ಲಿ ನಾನಾ ಸಾಹೇಬ್ ಅಂತಕ್ಕಂಥ ಒಬ್ಬ ಸೈನಿಕ ಏನು ಮಾಡ್ತಾನ್ರಿ, ಈ ಒಂದು ಬ್ರಿಟಿಷರ ವಿರುದ್ಧವಾಗಿ ಸಿಡಿದೆದ್ದಿರ್ತಾನೆ. ನಾನಾ ಸಾಹೇಬನಿಗೆ ತಾತ್ಯಾ ಟೋಪೆಯು ಸಹಾಯಕನಾಗಿರ್ತಾನೆ. ನೋಡ್ರಿ, ಕಾನ್ಪುರ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಸಿಡಿದೆದ್ದವನು ನಾನಾ ಸಾಹೇಬ. ಆ ನಾನಾ ಸಾಹೇಬಿಗೆ ಸಹಾಯಕನಾಗಿ ಯಾರಿರ್ತಾರ್ರಿ? ತಾತ್ಯಾ ಟೋಪೆ ಇರ್ತಾನೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ಅವಳ ಒಂದು ನಾಯಕತ್ವದಲ್ಲಿ ದಂಗೆ ಉಂಟಾಗ್ತದೆ. ಹಾಗೆ ಕಾನ್ಪುರ ಬ್ರಿಟಿಷರ ವಶವಾದ ನಂತರ ತಾತ್ಯಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾನೆ. ನೋಡಿ, ನಾವಿಲ್ಲಿ ಚಿತ್ರದಲ್ಲಿ ನೋಡಬಹುದು, ಇದು ತಾತ್ಯಾ ಟೋಪೆನ ಒಂದು ಭಾವಚಿತ್ರ. ಈ ತಾತ್ಯಾ ಟೋಪೆ ಮೊದಲು ಕಾನ್ಪುರದಲ್ಲಿದ್ದಂತಹ ನಾನಾ ಸಾಹೇಬನಿಗೆ ಸಹಾಯವನ್ನು ಮಾಡ್ತಾನೆ. ಆದರೆ ಕಾನ್ಪುರ ಏನಾಗ್ತದ್ರಿ, ಬ್ರಿಟಿಷರ ವಶವಾಗ್ತದೆ. ಆ ನಂತರ ತಾತ್ಯಾ ಟೋಪೆ ಏನು ಮಾಡ್ತಾನ್ರಿ, ಝಾನ್ಸಿಯಲ್ಲಿರುವಂತಹ ರಾಣಿ ಲಕ್ಷ್ಮೀ ಬಾಯಿಯ ಒಂದು ಸಹಾಯಕ್ಕೆ ಹೋಗ್ತಾನೆ. ನಂತರದಲ್ಲಿ ಈ ಒಂದು ಪ್ರತಿಭಟನೆಯ ಕಾವು ಲಕ್ನೋದಲ್ಲಿಯೂ ಕೂಡ ಉಂಟಾಯಿತು. ನೋಡಿ, ಉತ್ತರ ಪ್ರದೇಶದ ಲಕ್ನೋಗೂ ಕೂಡ ಇದರ ಒಂದು ಪ್ರತಿಭಟನೆಯ ಕಾವು ಹರಡ್ತದೆ. ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶವಾಗ್ತದೆ. ಲಕ್ನೋದಲ್ಲಿದ್ದಂತಹ ಸಿಪಾಯಿಗಳನ್ನು ದಗ್ಗು ಬಡದಂತಹ ಬ್ರಿಟಿಷರು ಅದನ್ನು ವಶಪಡಿಸ್ಕೊಳ್ತಾರೆ. ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತು. ನೋಡಿ, ಯಮುನಾ ನದಿಯನ್ನು ದಾಟಿಕೊಂಡು ದಕ್ಷಿಣದತ್ತ ಈ ಒಂದು ಸಂಗ್ರಾಮವು ಹರಡಿಕೊಳ್ತದೆ. ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧವನ್ನು ಸಾರ್ತಾಳೆ. ಯುದ್ಧವನ್ನು ಮಾಡಿ ಗ್ವಾಲಿಯರನ್ನು ವಶಕ್ಕೆ ಪಡೆದುಕೊಳ್ತಾಳೆ. ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡ್ತಾಳ್ರಿ, ಇಂಗ್ಲಿಷರ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ಗ್ವಾಲಿಯರನ್ನು ವಶಕ್ಕೆ ಪಡೆದುಕೊಳ್ತಾಳೆ. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗಿದಳು. ನೋಡಿ, ಮೊದಲ ಬಾರಿಯ ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿಯು ಗ್ವಾಲಿಯರನ್ನು ವಶಪಡಿಸ್ಕೊಳ್ತಾಳೆ. ಆದರೆ ನಂತರದಲ್ಲಿನ ಒಂದು ಹೋರಾಟದಲ್ಲಿ ರಾಣಿ ಲಕ್ಷ್ಮೀಬಾಯಿಯು ದಿಟ್ಟತನದಿಂದ ಶೌರ್ಯದಿಂದ ಹೋರಾಡಿದರೂ ಕೂಡ ಅವಳು ಯುದ್ಧದಲ್ಲಿ ಸೋತು ಅಸುನೀಗುತ್ತಾಳೆ, ಅಂದರೆ ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಇಂದಿಗೂ ರಾಣಿಯು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ. ನೋಡಿ, ಇದಿಷ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿ ಹುಟ್ಕೊಂತು, ಹೇಗೆ ಅದು ವಿಸ್ತರಣೆಗೊಳ್ತು ಎಂಬುದನ್ನು ನಾವು ನೋಡಿದಾಯಿತು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ದಂಗೆಯ ವಿಫಲತೆಗೆ ಕಾರಣಗಳು ಏನು ಎಂಬುದನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆ ನನ್ನದೊಂದು ರಿಕ್ವೆಸ್ಟ್, ತಪ್ಪದೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋದ ಬಗ್ಗೆ ಕಾಮೆಂಟನ್ನು ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುವೆನು. ಧನ್ಯವಾದಗಳು.